ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ರಮ್ಯಾ ಲಾಗ್ಸ್ಗೆ ಸ್ವಾಗತ. ಇದು ದೀಪಾವಳಿದಿ ಲಾಗು, ಹಾಗಾಗಿ ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಗೂ ಸ್ಪೆಷಲಾಗಿ ಸ್ವೀಟ್ ಮಾಡೇ ಮಾಡ್ತಾರೆ. ಸೊ ನಾನು ಹಾಗಾಗಿ ಕಾಯಿ ಹೋಳಿಗೆ ಮಾಡಿದ್ದೆ. ಫುಲ್ ರೆಸಿಪಿ ವಿಡಿಯೋ ಹಾಕಿಲ್ಲ. ಮತ್ತು ಸಾಂಬಾರಿಗೆ ಅಂತ ತರಕಾರಿ ಬೇಳೆ ಎಲ್ಲ ಹಾಕಿ ತಿಳಿ ಸಾಂಬಾರು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಯಾವಾಗಾದರೂ ನಾನು ಫುಲ್ ಡೀಟೇಲಾಗಿ ರೆಸಿಪಿ ಹಾಕ್ತೀನಿ. ಮತ್ತು ಸೈಡ್ ಡಿಶ್ ಆಗಿ ನಾನು ಕಡಲೆಗುಜ್ಜು ಮಾಡ್ತಾಯಿದ್ದೀನಿ. ಹಾಗಾಗಿ ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಕಿದ್ದರೆ ಒಂದೆರಡು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದನ್ನ ಹಾಕ್ತಾಯಿದ್ದೀನಿ. ಪೇಸ್ಟ್ ಇದ್ದರೂ ಕೂಡ ಹಾಕ್ಕೋಬೋದು. ನೀವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಸಣ್ಣಗೆ ಉದ್ದಕ್ಕೆ ಹೆಚ್ಚಿರೋಂಥ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಸಣ್ಣಗೆ ಹೆಚ್ಚಿಟ್ಟಂಥ ತರಕಾರಿ ಮತ್ತು ನೆನೆಸಿದಂಥ ಕಡಲೆಕಾಳು ಬಟಾಣಿಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈಗ ಸಣ್ಣಗೆ ಹೆಚ್ಚಿಟ್ಟಂಥ ಟೊಮೊಟೊ 2 ಹಾಕ್ಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೆ 1.5 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಗತ್ಯ ಇರೋಷ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಮತ್ತು ಹಸಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಕುಕ್ಕರ್ ಲಿಟಲ್ ಕ್ಲೋಸ್ ಮಾಡಿ 1 ವಿಸಲ್ ಹೊಡಿಸ್ತಾ ಇದ್ದೀನಿ ನೋಡಿ. ಮತ್ತು ಹಪ್ಪಳ ಸಂಡಿಗೆ ಕರಿತಾ ಇದ್ದೀನಿ. ಈಗ ಸಾಂಬಾರು ರೆಡಿಯಾಗಿದೆ ಮತ್ತು ಕಡಲೆಗೊಜ್ಜು ಕೂಡ ರೆಡಿಯಾಗಿದೆ. ಹಪ್ಪಳ ಸಂಡಿಗೆ ಮತ್ತು ಹೋಳಿಗೆ ಎಲ್ಲ ರೆಡಿಯಾಗಿದೆ. ಇದು ನಂದು ದೀಪಾವಳಿ ಹಬ್ಬದ ನ್ಯೂ ಡ್ರೆಸ್. ಹೇಗಿದೆ ನೋಡಿ ಔಟ್ಫಿಟ್ಟು. ಬಟ್ ನಾನು ಇದನ್ನು ಏನು ಸ್ಟಿಚ್ ಮಾಡಿಸಿಲ್ಲ, ಏಕೆಂದರೆ ಬ್ಯುಸಿ ಇದ್ದೆ, ನಾನು ಕೂಡ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಹಬ್ಬದ ದಿನವೇ ಹಿಂಗೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ನಿಮ್ಮ ಬಾಳಲ್ಲಿ ಬೆಳಕನ್ನು ತರಲಿ, ಹೊಸತನ್ನು ತರಲಿ ಎಂದು ಆಶಿಸುವೆ. ಮತ್ತು ನಾನು ಸಾಯಂಕಾಲ ಎಲ್ಲ ಅಡುಗೆ ಆದಮೇಲೆ ನಾನು ದೇವ್ರ ದೀಪ ಹಚ್ಚುತ್ತಾ ಇದ್ದೀನಿ. ಹಾಲೆ ಸಂಜೆ 6:30 ಆಗಿತ್ತು. ಸೊ ಹಾಗಾಗಿ ಮನೇಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ದೇವ್ರ ದೀಪ ಹಚ್ಚಿ ಧೂಪಗಳನ್ನ ಹಾಕಿ ಮತ್ತು ತುಳಸಿ ಕಟ್ಟೆಗೂ ಕೂಡ ಪೂಜೆ ಮಾಡಿದ್ದೀನಿ. ಪೂಜೆಯನ್ನು ಮುಗಿದ ಮೇಲೆ ನಾನು ಕೂಡ 2 ಮತ್ತಪ್ಪ ಕಡ್ಡಿ ತಗೊಂಡು ಅಲ್ಲೇ ಹಚ್ಕೊಂಡೆ. ಸೊ ಅದೊಂದು ನನ್ನ ಮಗ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾನೆ. ನಮ್ಮ ಪಕ್ಕದ ಮನೆಯವ್ರ ನೈಬರ್ಸು ಅವ್ರ ಮೊಮ್ಮಗಳು ಬರ್ಡೇ ಇದೆ ಅಂತ ಇನ್ವೈಟ್ ಮಾಡಕ್ಕೆ ಬಂದಿದ್ರು. ನನ್ನ ಫ್ರೆಂಡ್ ಮಗಳೇ ಅವಳು. ಸೊ ಹಾಗಾಗಿ ಹೊರಟಿದ್ದೀವಿ, ಹೋಗಬೇಕು ಈಗ. ಹೇಳಿದ್ನಲ್ಲ ನನ್ನ ಫ್ರೆಂಡ್ ಮಗಳ ಬರ್ಡೇ ಅಂತ, ಅವ್ರ ಮನೆಗೆ ಹೋಗಿದ್ದೀವಿ. ಸೊ ಚೆನ್ನಾಗಾಯಿತು ಬರ್ಡೇ ಎಲ್ಲ. ಸೊ ಹಾಗಾಗಿ ನಾನು ನನ್ನ ಚಿಕ್ಕ ಮಗ ಫ್ರೆಂಡ್ ಆಗಬೇಕು. ಸೊ ಹಾಗಾಗಿ ನಾನು ನನ್ನ ಚಿಕ್ಕ ಮಗ ನನ್ನ ಫ್ರೆಂಡು ಎಲ್ಲ ಹೋಗಿದ್ವಿ. ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮತ್ತು ನಾನು ನನ್ನ ಫ್ರೆಂಡು ಬರ್ಡೇಗೆ ಹೋಗಿದ್ವಲ್ವ. ಸೊ ಹಾಗಾಗಿ ಇಬ್ಬರು ಮಾತಾಡ್ಕೊತ ನಿಂತಿದ್ವಿ. ಹಾಗೆ ನಾನು ವಿಡಿಯೋ ಮಾಡಿಕೊಂಡೆ. ಅವಳು ಮೊಬೈಲಲ್ಲಿ ಫ್ರೆಂಡ್ ಹತ್ರ ಯಾರ ಹತ್ರ ಮಾತಾಡ್ತಾಯಿದ್ಲು. ಮನೆಯಲ್ಲಿ ಎಲ್ಲರದು ಊಟ ಮುಗಿದಾದ್ಮೇಲೆ ಮಕ್ಕಳು ಪಟಾಕಿ ಹೊಡೆಯೋಣ ಅಂತಂದರು. ಸೊ ಹಾಗಾಗಿ ಪಟಾಕಿ ಹೊಡಿತಿದ್ದಾನೆ ನನ್ನ ದೊಡ್ಡ ಮಗ. ಮಕ್ಕಳಿಗೆ ದೀಪಾವಳಿ ಅಂದ್ರೇ ಏನೋ ಒಂಥರ ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು. ನನ್ನ ಚಿಕ್ಕ ಮಗುಗೆ ಕೊನೆಯಲ್ಲಿ ಉಳಿದಿರೋದು ಅಂದರೆ ಇದು ಬಳ್ಳಿ ಪಟಾಕಿ. ಯಾಕಂದರೆ ಅವ್ರ ಪಪ್ಪ ಫ್ಯಾಮಿಲಿ ಪ್ಯಾಕ್ ತಂದಿದ್ರು, ಅದೆಲ್ಲ ಖಾಲಿ ಮಾಡಿದ್ರು 3 ಡೇಸಿಂದ. ನನಗೂ ಕೂಡ ಉಳಿಸಿಲ್ಲ. ಮತ್ತೆ ಬೇಕು ಅಂತ ಅಳ್ತಾ ಕೂತ್ಕೊಂಡಿದ್ದ. ಬಟ್ ಹಬ್ಬ ಮುಗಿದಿದೆ, ಬೇಡ ಮಗನೇ ಅಂದೆ. ಸೊ ಸುಮ್ಮನಾದರು. ಮತ್ತು ನನ್ನ ನೈಬರ್ಸ್ ಫ್ರೆಂಡ್ಸಿಂದ
ನಾನು ಹೇಳಿದ್ನಲ್ವ ಹಾಗೆ ಲತಾ ಅಂತ, ಅವರು ಅವ್ರ ಮನೆಯವರು, ಅವ್ರ ಬ್ರದರು, ನನ್ನ ಮಕ್ಕಳು, ನಾನು ಎಲ್ಲ ಹೋಗಿ ಪಟಾಕಿ ಹೊಡೆದು ತುಂಬ ಎಂಜಾಯ್ ಮಾಡಿದ್ವಿ. ಈ ಹಬ್ಬ ಒಂಥರ ಖುಷಿ ಕೊಡ್ತು. ಎಲ್ಲರ ಬಾಳಲ್ಲಿ ಬೆಳಕಾಗಿ ದೀಪದಂತೆಯೇ ಬೆಳಗಲಿ. ಹಬ್ಬ ಅಂದ್ರೆ ಒಂಥರ ಸ್ಪೆಷಲ್ಲು, ಖುಷಿ. ದಸರಾ ಆಗಿರ್ಬೋದು, ಯುಗಾದಿ ಮತ್ತು ದೀಪಾವಳಿ, ವರಮಹಾಲಕ್ಷ್ಮಿ ಹಬ್ಬ, ಹೀಗೆ ನಾನಾಂತರ ಹಬ್ಬಗಳು ಬರ್ತಲೇ ಹೋಗ್ತವೆ. ಆದರೆ ದೀಪಾವಳಿ ಅಂದರೆ ಏನೋ ಒಂಥರ ಥ್ರಿಲ್ ಕೊಡುತ್ತೆ. ಸೊ ನನಗೆ ದೀಪಾವಳಿ ಅಂದರೆ ತುಂಬಾ ಇಷ್ಟ. ಈ ಹಬ್ಬನ ಸೆಲೆಬ್ರೇಷನ್ ಮಾಡೋಕ್ಕೆ ವೇಟ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.